ತುಂಬ ಇಷ್ಟ ಆಗಿದೆ ಈ ಕಲರ್ ಕಾಂಬಿನೇಷನಲ್ಲಿ. ಲಾಸ್ಟ್ ಸಾರಿ ಬಂದು ಮುಹೂರ್ತಂ ಸ್ಟೈಲ್. ಹಾಯ್. ಬೇಕಾ? ಬೇಡ, ಏನಿಲ್ಲ, ವಾಟರ್. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಚಿಕ್ಕಪೇಟೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಫರ್ನಿಚರ್ಸ್, ಸ್ವಲ್ಪ ಕೆಲಸ ಇದೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಇರೋದ್ರಿಂದ ಸಾರಿ ಇದನ್ನೆಲ್ಲ ನೋಡೋ ಪ್ಲ್ಯಾನ್ಸ್ ಇದೆ. ಜೊತೆಗೆ ಪ್ರೊಫೆಷ್ನಲ್ ಲೈನಲ್ಲಿ ತುಂಬ ವರ್ಕ್ ಇದೆ. ಸೊ ಯಾವ್ದು ಇವತ್ತು ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ನಿಮಗೆ ತೋರಿಸ್ತೀವಿ. ಆಲ್ಮೋಸ್ಟ್ ಟೈಮ್ 11 o'clock ಆಗಿದೆ. ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀವಿ, ಕ್ಯಾಬ್ ವೆಯ್ಟ್ ಮಾಡ್ತಿದ್ದೀವಿ. ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಮಾಡ್ತಿದ್ದೀವಿ. ಹೋಗ್ಬಿಟ್ಟು ಬಾ, ನಿನ್ ಕಾಟ ಇಲ್ದಿರ ಆರಾಮಾಗಿ ಮನೇಲಿ ಮಲ್ಕೋಬೋದು. ನನ್ನ ಕಾಟ ಇಲ್ದೇನಾ? ಇಬ್ರು ಕಾಟ ಎಲ್ಲರೂ ಇರ್ತಾರೆ ನೋಡಿ, ಸ್ವಲ್ಪ ಮುಖ ತೋರಿಸಿ. ನಾನು ಆರಾಮಾಗಿ ರೆಸ್ಟ್ ಮಾಡ್ಬೋದು. ಬ್ಯಾಲೆನ್ಸ್ ಮಾಡು. ನಿಂಗಾದ್ರೆ ಬಿದ್ರೆ ಹೊಸವ್ರು ಕೊಡಿಸ್ಬೇಕಾಗುತ್ತೆ. ನಿತ್ಕೊಂತಾನೆ ಇಲ್ಲ ಅದು. ಅದಾಗಲ್ಲ, ಸ್ಟ್ರೇಟ್ ಇಲ್ಲ ಅವ್ರದ್ದು ತಲೆ, ಹಿಂಗಿದೆ ಸೊಟ್ಟಪಟ್ಟ. ಮಾಡಕತ್ತ ನೀನು ಬಾ ನನ್ನ ಜೊತೆ. ಇಲ್ಲ, ನಾನು ರೆಸ್ಟ್ ಮಾಡ್ತೀನಿ. ಏನು ಮಾಡಿ ಸುಸ್ತಾಗಿದೆ ರೆಸ್ಟ್ ಮಾಡೋಕ್ಕೆ? ನಿಮ್ಮ ಜೊತೆ ಮಾತಾಡಿ ಸುಸ್ತಾಗಿದೆ. ಪ್ರಣತಿ ಇದ್ದಾನೆ ನೋಡಿ. ನಮ್ಮ ಮನೆ ಅಂತೂ ಫುಲ್ ಮೆಸ್ಸಪ್ ಮಾಡೋದು. ಪ್ರಣತಿ ಔಟ್ಫಿಟ್ ತೋರಿಸಿ, ಅವ್ಳದ್ದು ಔಟ್ಫಿಟ್ ಡಿಸ್ಕ್ರೈಬ್ ಮಾಡಿ. ಹಾಗೆ ಟವಲ್ ಮೇಲೆ ಕಚ್ಚಿ ಸುತ್ಕೊಂಡು. ಇಲ್ಲ, ಇದು ಅವ್ರು ಏನಾದರೂ ಬಿಸಿಲು ಅಂದರೆ ಹಿಂಗೆತ್ತಿ ಹಿಂಗೆ ಹೊರ್ಸಿ. ಆಹಾ, ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಅಲ್ಲಿ ಯಾರು ಸೇಟ್ ಹುಡುಗ ಬರ್ತಾನೆ, ಯಾವ ಸೇಟ್ ಹುಡುಗ ಅಲ್ಲ, ಬೇಡಪ್ಪ. ಹಾಯ್. ಕಾರಲ್ಲಿ ಹೋದ್ರು ವರ್ಕಿಂಗಾ? ಸೊ ಟೈಮ್ ಮ್ಯಾನೇಜ್ ಮಾಡಬೇಕು, ವರ್ಕ್ ಲೋಡ್ ಜಾಸ್ತಿ ಇದೆ, ಹಾಗೆ ಬೇರೆ ಕಮಿಟ್ಮೆಂಟ್ಸ್ ಜಾಸ್ತಿ ಇದೆ. ಸೊ ಟೈಮ್ ವೇಸ್ಟ್ ಯಾಕೆ ಮಾಡೋದಂತ ಅಷ್ಟೇ. ನೆಕ್ಸ್ಟ್ ಬ್ಯಾಚ್ ಯಾವಾಗಿಂದ ಸ್ಟಾರ್ಟ್? ಸೊ ನಮ್ಮ ವೀಕೆಂಡ್ ಬ್ಯಾಚು 19th ಸ್ಯಾಟರ್ಡೇಯಿಂದ ಸ್ಟಾರ್ಟ್ ಆಗ್ತಿದೆ. ಅಂದರೆ ಅನದರ್ 2 days. ಈ ವ್ಲಾಗ್ ಹೋಗೋಷ್ಟೊತ್ತಿಗೆ ಆಲ್ರೆಡಿ ಕ್ಲಾಸಸ್ ಶುರು ಆಗಿರುತ್ತೆ ಅನಿಸುತ್ತೆ. ನಮ್ಮ ವೀಕ್ ಡೇಸ್ ಬಂದು 28th ಜುಲೈಯಲ್ಲಿ ಸ್ಟಾರ್ಟ್ ಆಗುತ್ತೆ, ಮಂಡೇಯಿಂದ. ಸೊ ನೀವು ಯಾರಾದರೂ ಪ್ರೊಫೆಷ್ನಲ್ ಮೇಕಪ್ ಅಥವಾ ಹೇರ್ ಆರ್ಟಿಸ್ಟಿಕ್ ಕೋರ್ಸ್ ಸರ್ಟಿಫೈಡ್ ಆಗಿ ಕಲಿಬೇಕು ಅಂದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಮ್ಮ ಟೀಮ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲಾಂದರೆ ನಾನು ನಮ್ಮ ಸ್ಟುಡಿಯೋ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಅಥವಾ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಏನೇ ಡೀಟೇಲ್ಸ್ ಇದ್ರೂ. ಬ್ರೈಡಲ್ ರಿಕ್ವೈರ್ಮೆಂಟ್ಸ್ಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಎಷ್ಟು ಎಕ್ಸೈಟ್ ಆಗಿದ್ದೀರಾ ವೀಕೆಂಡ್ ಬ್ಯಾಚ್ಗೆ? ಆಬ್ವಿಯಸ್ಲಿ ವೀಕೆಂಡ್ ಬ್ಯಾಚ್ ಅಂದರೆ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಆಲ್ಮೋಸ್ಟ್ 90% ಎಲ್ಲ ವರ್ಕಿಂಗ್ ಪ್ರೊಫೆಷನಲ್ಸ್ ಇದ್ದಾರೆ. ಈ ಬ್ಯಾಚಲ್ಲಿ ಏನಂದರೆ ಡಾಕ್ಟರ್ ಇದ್ದಾರೆ, ಗೌರ್ಮೆಂಟ್ ಅಫಿಷಿಯಲ್ಸ್ ಇದ್ದಾರೆ. ಈ ಥರ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸ್ ಇರೋದ್ರಿಂದ ನನಗೂ ಕೂಡ ಲೈಕ್ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಡಿಫ್ರೆಂಟ್ ಎನ್ವಿರಾನ್ಮೆಂಟ್, ಡಿಫ್ರೆಂಟ್ ಎನರ್ಜೀಸೇ ಇರುತ್ತೆ ಅಂತಲೇ ಹೇಳ್ಬೋದು. ಅವ್ರ ಕೆರಿಯರ್ ಬ್ಯಾಕ್ಗ್ರೌಂಡ್ದು ಅಲ್ಲಿಂದನೂ ಸ್ವಲ್ಪ ವಿಷಯ ತಿಳ್ಕೊಂಡು ಚೆನ್ನಾಗಿರುತ್ತೆ ಅನಿಸ್ತಿದೆ ನನಗೂ. ನೋಡೋಣ, ನಾನು ಅದನ್ನು ಕೂಡ ವ್ಲಾಗ್ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ಆಗಿ. ರೆಗ್ಯುಲರಾಗಿ ವ್ಲಾಗ್ಸ್ ಇರುತ್ತೆ, ನೀವು ನೋಡ್ಬೋದು. ಚಿಕ್ಕಪೇಟೆಗೆ ಬಂದ್ವಿ. ನಮ್ಮ ಅಪ್ಕಮಿಂಗ್ ಸಲೂನ್ ಏನಿದೆ ಚನ್ನಪಟ್ಟಣದಲ್ಲಿ, ಅಲ್ಲಿಗೆ ಸ್ವಲ್ಪ ಫರ್ನಿಚರ್ನ ಕಸ್ಟಮೈಸ್ ಮಾಡಿಸ್ಕೋಬೇಕಿತ್ತು. ಕೆಲವು ಫರ್ನಿಚರ್ಸ್ ಡೆಲ್ಲಿಯಿಂದ, ಕೆಲವು ಫರ್ನಿಚರ್ಸ್ ಇಲ್ಲಿಂದ. ಹಾಗೆ ಟ್ರೈ ಮಾಡ್ತಾ ಇದ್ದೀವಿ ವೇರ್ ಎವರ್ ವಿ ಗೆಟ್ ಬೆಸ್ಟ್ ಪ್ರೈಸ್ ಅದನ್ನು ಫಿಲ್ ಮಾಡೋಕ್ಕೆ ಅಂತ. ಫರ್ನಿಚರ್ ಕಲೆಕ್ಷನ್ಸ್ ಪರವಾಗಿಲ್ಲ ಅನಿಸ್ತು, ಬಟ್ ಪ್ರೈಸಸ್ ನೆಕ್ಸ್ಟ್ ಲೆವೆಲ್. 25,500 ಎನಿ ಕಲರ್. 15 days ಟೈಮ್ ಆಗುತ್ತೆ. 35, 45,500, 38,500, 25,500, 28,500, 33,500. ಚಿಕ್ಕಪೇಟೆ ರೀಚ್ ಆದ್ವಿ. ಇಲ್ಲಿ ಸಾರಿ ಶಾಪಿಂಗ್ ಹಾಗೆ ನಮ್ಮ ವೆಂಡರ್ದು ವೇರ್ ಹೌಸ್ ಇಲ್ಲೇ ಇರೋದು. ಸೊ ಈಗಷ್ಟೇ ನಮ್ಮ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಪ್ರಾಡಕ್ಟ್ಸ್ನ ಪ್ರೊಕ್ಯೂರ್ ಮಾಡಬೇಕಿತ್ತು. ಆನ್ ದ ವೇ ಈ ಥರ ಬಟಾಣಿ ತೊಗೊಂಡು ಹಾಗೆ ತಿನ್ಕೊಂಡು ಹೋದ್ವಿ. ಮೋನಿಶಾ ಅವ್ರು ಇನ್ನೂ ಬಂದಿರಲಿಲ್ಲ. ಹೋಗ್ತಾ ರೋಡ್ ಸೈಡಲ್ಲಿ ಈ ಥರ ಆ್ಯಕ್ಸೆಸರೀಸ್ ನೋಡ್ಕೊಂಡು ಹೋದ್ವಿ. ಅಲ್ಲಲ್ಲೇ ಸಿಗ್ತಿರುತ್ತೆ, ನಿಮಗೆ ಏನಾದರೂ ಚೆನ್ನಾಗಿದ್ರೆ ತೊಗೊಳ್ಳೋಣ, ಕ್ಲಾಸಸ್ಗೆ ಸ್ಟೂಡೆಂಟ್ಸ್ ಕೊಡೋಕ್ಕಾಗುತ್ತೆ ಅಂತ. ಸೊ ಕಸ್ಟಮೈಸಿಂಗ್ ಟೂಲ್ಸು, ಹೇರ್ ಆಕ್ಸೆಸರೀಸ್ ಫಾರ್ ಬ್ರೈಡಲ್ ಸ್ಟೂಡೆಂಟ್ಸಿಗೆಲ್ಲ ಕೂಡ ನಾವು ಪ್ರೊಕ್ಯೂರ್ ಮಾಡ್ತಾ ಇದ್ದೀವಿ. ದ ಬೆಸ್ಟ್ ಕ್ವಾಲಿಟಿ ಆಲ್ವೇಸ್ ಫಾರ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದ ಬ್ರೈಡ್ಸ್. ಅಲ್ಲಿಂದ ನಾವು ಸುದರ್ಶನ್ ಸಿಲ್ಕ್ಸಿಗೆ ಬಂದ್ವಿ.
ಸೊ ಇಲ್ಲಿ ತುಂಬ ಡಿಸ್ಕೌಂಟ್ ನಡೀತಾ ಇತ್ತು. ಇದೇನು ಸ್ಪಾನ್ಸರ್ಡ್ ಅಲ್ಲ, ಬಟ್ ನಾವು ತುಂಬ ಸ್ಯಾರೀಸ್ ತೊಗೊಂಡ್ವಿ. ಅದೇ ಸ್ಯಾರಿ ಹಾಲ್ ಈ ವಿಡಿಯೋ ಎಂಡಲ್ಲಿ ಇರುತ್ತೆ, ತಪ್ಪದೆ ನೋಡಿ ಯಾವುದೆಲ್ಲ ಸ್ಯಾರೀಸ್ ತೊಗೊಂಡ್ವಿ ಅಂತ. ಮನುಷ್ಯನಿಗೆ ತಲೆ ಕೆಟ್ಟೋದಂಗೆ ಆಗಿದೆ, ಅಷ್ಟು ಸ್ಯಾರಿಗಳ ರಾಶಿ ನೋಡಿ. ಸೊ ಇದೇ ಆಗಿತ್ತು ನಮ್ಮದು. ಸುಮಾರು ಒಂದು 10 ವೆರೈಟಿ ಸ್ಯಾರೀಸ್ಗಳು ತೊಗೊಂಡು, ಹಬ್ಬಕ್ಕಾದರೆ ಇನ್ನೂ ಯಾವುದು ಸ್ಯಾರಿ ತೊಗೊಂಡಿಲ್ಲ. ಸೀರೆನೂ ಡಿಸ್ಕೌಂಟ್ ಇದೆ ಅಂತ ಲೆಕ್ಕ ಇಲ್ಲದೆ ತೊಗೊಂಡ್ವಿ. ಬಟ್ ಬ್ಲೌಸ್ ಬಗ್ಗೆ ಚಿಂತೆ ಮಾಡ್ತಿದ್ದಂಗೆ ಚಿಂತೆ ಶುರು ಆಯಿತು, ಹೇಗೆ ಇದಕ್ಕೆಲ್ಲ ಬ್ಲೌಸ್ ಹೊಲಿಸೋದು ಅಂತ. ಅದನ್ನು ಮಾಡ್ಕೊಂಡು ಆಚೆ ಬರ್ತಿರ್ಬೇಕಾದ್ರೇ ಈ ಪ್ರಣತಿ ಇದ್ದಾಳಲ್ಲ, ಯಾವ ಇವೆಲ್ಲ ನಮ್ಮ ಬ್ಲೌಸ್ ಟೆನ್ಷನ್ಗೆ ಇಲ್ಲೇ ಇದ್ದಂಥ ರೆಡಿಮೇಡ್ ಬ್ಲೌಸ್ ಅಂಗಡಿಯಲ್ಲಿ ಸೊಲ್ಯೂಷನ್ ಸಿಗ್ಬೋದು ಅಂದ್ಕೊಂಡು ಹೋದರೆ, ತುಂಬ ರೀಲ್ಸಲ್ಲಿ ಇಲ್ಲಿ ತುಂಬ ರೀಸನಬಲ್ ಪ್ರೈಸಸ್ ಅಂತ ಹೇಳಿದರು. ಪ್ರೈಸ್ ಕೇಳಿ ತಲೆ ಸುತ್ತು ಬಂತು, ಒಂದು ಕೂಡ ತೊಗೊಳ್ಳಿಲ್ಲ. ಲಾಸ್ಟಲ್ಲಿ ಒಂದೇ ಒಂದು ಸಿಂಪಲ್ ಬ್ಲೌಸ್ ಒಂದು ತೊಗೊಂಡ್ವಿ ಆಲ್ಟ್ರ್ ಮಾಡಿಸ್ಬೇಕಂತ. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅನಿಸ್ತು ನನಗೆ. ಯು ಕ್ಯಾನ್ ಕಸ್ಟಮೈಸ್ ಯುವರ್ ಓನ್ ಬ್ಲೌಸ್ ರಾದರ್ ದೆನ್ ಬೈಯಿಂಗ್ ದಿಸ್ ಒನ್. ದಟ್ ಈಸ್ ಮೈ ಹಾನೆಸ್ಟ್ ಒಪಿನಿಯನ್. 9:30 ಆಗಿತ್ತು. ಈಗ ಮನೆ ಕಡೆ ಹೊರಡೋಕ್ಕೆ ಶುರು ಮಾಡಿದ್ವಿ. ಬ್ಯಾಟ್ರಿ ಕೂಡ ಡ್ರೈಡ್ ಅಪ್ ಆಗಿತ್ತು. ಮನೆಗೆ ರೀಚ್ ಆಗಿ ಮಲ್ಕೊಂಡ್ರೆ ಸಾಕಪ್ಪ ಅನಿಸಿತ್ತು. ಬಿಕಾಸ್ ನೆಕ್ಸ್ಟ್ ಡೇ ನಮ್ಮ ಪ್ರೋ ಸ್ಟೂಡೆಂಟ್ನ ಸರ್ಟಿಫಿಕೇಷನ್ ಇತ್ತು. ಸೊ ಹಾಗಾಗಿ ಬೇಗ ನಿದ್ದೆ ಮಾಡಿ ನೆಕ್ಸ್ಟ್ ಡೇ ಕೂಡ ನಾನು ಬೇಗ ಎದ್ದು ಸ್ವಲ್ಪ ಹೇರ್ ಸ್ಟೈಲಿಂಗ್ ಮಾಡ್ಕೊತಾ ಇದ್ದೀನಿ. ಎವ್ರಿ ಬ್ಯಾಚ್ ಸ್ಟೂಡೆಂಟ್ಸ್ ಗ್ರ್ಯಾಜುಯೇಟ್ಸ್ ಆಗಿ ಆಚೆ ಹೋಗುವಾಗ ಏನೋ ಒಂಥರ ಖುಷಿ. ಅವ್ರ ಡ್ರೀಮ್ಸ್ಗೆ ಒಂದು ಸ್ಟೆಪ್ ಹತ್ತಿರ ಆಗಿದ್ದೆ ನನಗೆ ಖುಷಿ ಅನಿಸ್ತು. ಹಾಯ್, ಸರ್ಟಿಫಿಕೇಷನ್ ಡೇ ಕಂಪ್ಲೀಟ್ಲಿ ಮಾಡಿ ಮುಗಿಸಿ ಅದಾದಮೇಲೆ ನಾವೆಲ್ಲ ಮಲ್ಲೇಶ್ವರಂಗೆ ಹೋಗಿದ್ವಿ. ಯಾಕಂತ ನೀವು ಯೋಚನೆ ಮಾಡ್ತಿದ್ರೆ, ಕೆಲವು ಸ್ಯಾರೀಸ್ ತೊಗೊಂಡ್ಬಂದಿದ್ವಿ ಚಿಕ್ಕಪೇಟೆಯಿಂದ, ಗೊತ್ತಾ? ಅದ್ರದ್ದು ಕೆಲವನ್ನ ಆಲ್ರೆಡಿ ಸ್ಟಿಚಿಗೆ ಕೊಟ್ಟಿದ್ದೀನಿ, ಇನ್ನು ಕೆಲವನ್ನ ನಿಮ್ಮ ಜೊತೆ ಈಗ ತೋರಿಸ್ತೀನಿ. ಇದು ಯಾವುದು ಪರ್ಟಿಕ್ಯುಲರ್ ಈವೆಂಟ್ಗೆ ಅಂತ ತೊಗೊಂಡಿದ್ದಲ್ಲ, ಹಾಗೆ ಕಲೆಕ್ಷನ್ ಚೆನ್ನಾಗಿತ್ತು ಮತ್ತು ಹ್ಯೂಜ್ ಡಿಸ್ಕೌಂಟ್ ಇತ್ತು ಅಂತ ಪಿಕ್ ಮಾಡಿದ್ದು. ಕ್ವಿಕ್ಕಾಗಿ ತೋರಿಸ್ತೀನಿ, ನೀವು ಕೂಡ ಟ್ರೈ ಮಾಡ್ಬೋದು ಈ ಹಬ್ಬಕ್ಕೆ ಏನಾದರೂ ಸೀರೆ ತೊಗೋಬೇಕು ಅಂತಿದ್ರೆ. ಫಸ್ಟ್ ಸ್ಯಾರಿ ಬಂದು ಈ ಲೈಟ್ ಗ್ರೀನ್, ಅದ್ರ ಜೊತೆ ಲೈಟ್ ಬ್ರೌನ್ ಬಾರ್ಡರ್ ಇದೆ. ಸೊ ಕಂಪ್ಲೀಟ್ಲಿ ಸ್ಯಾರಿ ಪೂರ್ತಿ ಈ ಥರ ಡಿಸೈನ್ ಏನಿದೆ ಬೂಟ ಥರ, ಅಥವಾ ಕಂಪ್ಲೀಟ್ಲಿ ಬಾಡಿ ಫುಲ್ ಈ ಡಿಸೈನ್ಸ್ ಇದೆ. ಬಾರ್ಡರ್ ನಂಗೆ ತುಂಬ ಇಷ್ಟ ಆಗಿದೆ ಈ ಕಲರ್ ಕಾಂಬಿನೇಷನಲ್ಲಿ. ನೆಕ್ಸ್ಟ್ ಸ್ಯಾರಿ ಬಂದು ಯೆಲ್ಲೋ ಮತ್ತು ಪಿಂಕ್ ಕಾಂಬಿನೇಷನಲ್ಲಿದೆ. ಇದು ಪಿಂಕ್ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಪೀಚ್, ಬಟ್ ಬಾಡಿ ಪೂರ್ತಿ ಈ ಥರನೇ ಇರೋದ್ರಿಂದ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ. ಸೆಮಿ ಬ್ರೈಡಲ್ ಅಥವಾ ಬ್ರೈಡಲ್ಲಿ ಕೂಡ ಇದನ್ನು ವೇರ್ ಮಾಡ್ಬೋದು. ರೇರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಸ್ಯಾರಿ. ಜೊತೆಗೆ ತುಂಬ ದೊಡ್ಡದು ಬಾರ್ಡರ್ ಇದೆ, ತೋರಿಸ್ತೀನಿ. ಸೊ ಈ ಬಾರ್ಡರ್ ತುಂಬ ದೊಡ್ಡದಿದೆ, ಆಲ್ಮೋಸ್ಟ್ 2 ಪಾಮ್ ಸೈಜ್ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಲಕ್ಸುರಿಯಸ್ ಲುಕ್ ಕೊಡುತ್ತೆ. ನಂಗೆ ತುಂಬ ದಿನದಿಂದ ಒಂದು ಮಲ್ಟಿ ಕಲರ್ ಸ್ಯಾರಿ ತೊಗೋಬೇಕು ಅಂತ ಇತ್ತು, ಹಾಗಾಗಿ ನಾನು ಇದೊಂದು ಸ್ಯಾರಿ ತಂದಿದ್ದೀನಿ. ಸೊ ಒಂಥರ ಪಿಂಕಿಶ್ ನೋಡ್ಬೋದು, ಒಂಥರ ಪಿಂಕಿಶ್ ಮತ್ತು ಪೀಚ್ ಆರೆಂಜ್ ಅಲ್ಲಿ ಕಲರ್ ಟ್ರಾನ್ಸಿಷನ್ ಆಗುತ್ತೆ. ಅದಕ್ಕೆ ಬ್ರೈಟ್ ಬಾರ್ಡರ್ ಇದೆ, ಸಿ ಗ್ರೀನ್ ಅಥವಾ ಡಿಸ್ಟಂಪರ್ ಕಲರ್ ಅಂತ ಏನು ಹೇಳ್ತೀವೋ ಆ ಕಲರಲ್ಲಿ ಕುಚ್ಚು ಮತ್ತು ಸೆರಗು ಬಂದಿದೆ. ಬ್ಲೌಸ್ ಬಂದು ಸೇಮ್ ಇದೇ ಥರದ್ದು ರಸ್ಟೆಡ್ ಆರೆಂಜಲ್ಲಿ ನಿಮಗೆ ಬ್ಲೌಸ್ ಪೀಸ್ ಇದೆ. ಸೊ ಮಲ್ಟಿ ಕಲರ್ ಸ್ಯಾರಿ ಆಗಿರೋದ್ರಿಂದ ಯಾವ ಥರದ್ದು ಬೇಕಾದರೂ ಬ್ಲೌಸ್ ಹಾಕೋಬೋದು. ನಾನು ಈ ಸ್ಯಾರಿಯಲ್ಲಿ ಹಾಫ್ ಸ್ಯಾರಿ ಮಾಡ್ಸೋಣ ಅಂತ ಪ್ಲ್ಯಾನ್ ಇದೆ, ಬಟ್ ಇನ್ನೂ ಗೊತ್ತಿಲ್ಲ. ಬ್ಯೂಟಿಫುಲ್ಲಾಗಿ ಈ ಸ್ಯಾರಿ ಪೂರ್ತಿ ಪಿಕಾಕ್ ಡಿಸೈನ್ ಇದೆ. ಸೊ ಪಿಕಾಕ್ ಗ್ರೀನ್ ಕಲರೇ ಬ್ಲೌಸ್ ಕೂಡ ಹಾಕೋಬೋದು ನೀವು, ಕಾಂಟ್ರಾಸ್ಟಲ್ಲಿ ಹಾಕ್ಬೋದು. ಅಂದರೆ ತುಂಬ ಲಕ್ಸುರಿಯಸ್ ಫೀಲ್ ಕೊಡುತ್ತೆ. ಬ್ರೈಡಮ್ ಅಥವಾ ರಿಸೆಪ್ಷನ್ಸಿಗೆ ತುಂಬ ಚೆನ್ನಾಗಿ ಹೊಂದುತ್ತೆ ಈ ಸ್ಯಾರಿ. ಇದು ಕಲರ್ ಕಾಂಬಿನೇಷನ್ಗೋಸ್ಕರ ಅಂತಲೇ ತೊಗೊಂಡಂಥ ಸ್ಯಾರಿ. ಡಿಸೈನ್ಗಿಂತ ನಮಗಿಷ್ಟ ಆಗಿದ್ದು ದ ಮಟೀರಿಯಲ್ ಮತ್ತು ಕಲರ್ ಕಾಂಬಿನೇಷನ್ ತುಂಬ ಯುನೀಕ್ ಆಗಿದೆ. ತುಂಬ ಸಿಂಪಲ್ ಸ್ಯಾರಿ ಇದು. ಸೊ ಟೆಂಪಲ್ಗೆಲ್ಲಾದರೂ ಹೋಗಬೇಕು ಅಂದರೆ ಉಟ್ಕೊಳ್ಳೋಣ ಅಂತ ತೊಗೊಂಡಿದ್ದೀವಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಯಾರು ಬೇಕಾದರೂ ಉಟ್ಕೋಬೋದು. ನಮ್ಮ ಮನೆಯಲ್ಲಿ ನಾನು ಅಥವಾ ನನ್ನ ಫ್ರೆಂಡ್ಸ್, ನಮ್ಮ ಮನೇಲಿರೋರು, ನಮ್ಮಮ್ಮ ಯಾರು ಬೇಕಾದರೂ ಉಟ್ಕೋಬೋದು. ಹಾಗಾಗಿ ಸೊ ಇದು ಬಂದು ತುಂಬಾ ಸಾಫ್ಟ್ ಸಿಲ್ಕ್ ಥರ ಇದೆ. ಸಮ್ಮರ್ ವಿಂಟರ್ ಎರಡರಲ್ಲೂ ತುಂಬ
ಹೊಂದುತ್ತೆ ಈ ಸಾರಿ, ಯಾವಾಗ ಬೇಕಾದರೂ ಹಾಕೋಬೋದು. ಕಲರ್ ತುಂಬ ಬ್ಯೂಟಿಫುಲ್ ಆಗಿದೆ. ಸೀ ಗ್ರೀನ್ಗೆ ಪರ್ಪಲಿಶ್ ಕೈಂಡ್ ಆಫ್ ವಿತ್ ಕಾಪರ್ ಜರಿಯಲ್ಲಿ ಈ ಸಾರಿ ಇದೆ. ನಾವು ಇದೇ ಥರ ಪ್ಲಮ್ ಕಲರ್ ಬ್ಲೌಸ್ನ ಸ್ಟಿಚ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಸಾರಿದು ಬ್ಲೌಸ್ ಸ್ಟಿಚ್ ಆದಮೇಲೆ ನಾನು ಇನ್ನೊಂದು ಸತಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಪಿಂಕ್ ಮತ್ತು ಆರೆಂಜ್ ಜರಿ, ಕಂಪ್ಲೀಟ್ಲಿ ಸಿಲ್ವರ್ ಜರಿ ಇದೆ ಇಡೀ ಸಾರಿಯಲ್ಲಿ. ಇದು ಕೂಡ ದೊಡ್ಡ ಬಾರ್ಡರ್ ಇರೋಂಥ ಸಾರಿ ನೀವು ನೋಡ್ಬೋದು. ಸೊ ಆಲ್ಮೋಸ್ಟ್ 1.5 ಸೈಜ್ ಪಾಮಲ್ಲಿ ಪಿಂಕ್, ಡಾರ್ಕ್ ಪಿಂಕಲ್ಲಿ ಈ ಸಾರಿ ಬಾರ್ಡರ್ ಇದೆ ವಿತ್ ಸಿಲ್ವರ್ ಜರಿ ಮತ್ತು ಗೋಲ್ಡನ್ ಮಿಕ್ಸಲ್ಲಿ ಇದೆ. ತುಂಬ ಲಕ್ಸುರಿಯಸ್ ಫೀಲ್ ಕೊಡುವಂಥ ಸಾರಿ ಇದು. ಕಲರ್ ರಿಫ್ಲೆಕ್ಷನ್ ಪ್ರಾಪರ್ಟಿ ಇದೆ, ನೀವು ನೋಡ್ತಿರ್ಬೋದು. ನಾನು ಲೈಟ್ ಇಟ್ಟೆ ಶೂಟ್ ಮಾಡ್ತಾ ಇದ್ದೀನಿ ಸೊ ದಟ್ ನಿಮಗೆ ಕಲರ್ ವೇರಿಯೇಷನ್ ಕಾಣಿಸುತ್ತೆ ಅಂತ. ಇದೆಲ್ಲ ಯೂಶ್ವಲಿ ರಿಸೆಪ್ಷನಿಗೆ ಮತ್ತು ಯಾವುದಾದ್ರೂ ಫೆಸ್ಟಿವಲ್ಸ್ಗೆ ತುಂಬ ಚೆನ್ನಾಗಿ ಹೊಂದುತ್ತೆ. ಈಗೆಲ್ಲ ಸಾರಿಗಿಂತ ಬ್ಲೌಸ್ಗೆ ದುಡ್ಡು ಜಾಸ್ತಿ ಅಲ್ಲ, ಬ್ಲೌಸ್ ಹೇಗೆ ಹೊಲಿಸ್ತೀನಿ ಅಂತ ನೋಡ್ತೀರಿ ಎಲ್ಲದಕ್ಕೂ. ಬೇಗನೆ ಅದ್ರದ್ದು ಒಂದು ವಿಡಿಯೋ ಮಾಡೋಣ. ಇದು ನಮ್ಮೆಲ್ರಿಗೂ ಇಷ್ಟ ಆದಂಥ ಸಾರಿ, ಯೂನಿಕ್ ಕಲರ್ ಕಾಂಬಿನೇಷನ್. ಡಾರ್ಕ್ ಬ್ರೌನ್ ಅಥವಾ ಚಾಕ್ಲೇಟ್ ಬ್ರೌನಲ್ಲಿ ಏನಿದೆ ಬಾರ್ಡರ್ ಇದೆ. ಇದು ಡ್ಯುಯಲ್ ಸೈಡ್ ಬಾರ್ಡರ್ ಟೈಪ್ ಇದೆ ಸ್ವಲ್ಪ, ಜೊತೆಗೆ ಆರೆಂಜ್ ಮತ್ತು ಗೋಲ್ಡನ್ ರಿಫ್ಲೆಕ್ಷನ್ ಇದೆ. ಕೆಲವು ಸತಿ ಆರೆಂಜ್ ಥರ ಕಾಣಿಸುತ್ತೆ, ಕೆಲವು ಸತಿ ಎಲ್ಲೋ ಥರ ಕಾಣಿಸುತ್ತೆ. ಉಟ್ಕೊಂಡಾಗಂತೂ ತುಂಬ ಚೆನ್ನಾಗಿ ಅನಿಸ್ತು. ಒಂಥರ ಮೊನೋಟೋನ್ ಅಂತಲೇ ಹೇಳ್ಬೋದು. ಇದು ಸಾರಿ ಒಂದೇ ಕಲರಲ್ಲಿ ಡಿಫ್ರೆಂಟ್ ಶೇಡ್ಸಲ್ಲಿ ಇದೆ. ಡಾರ್ಕ್ ಕಾಂಟ್ರಾಸ್ಟ್ ಆ ಥರ ಎಲ್ಲ ಏನಿಲ್ಲ, ತುಂಬ ಯೂನಿಕ್ ಆಗಿದೆ ಇದು ಒಂದು ಮಾತ್ರ. ಬಾಕಿದ್ರಲ್ಲೆಲ್ಲ ನೀವು ನೋಡ್ಬೋದು ಕಾಂಟ್ರಾಸ್ಟ್ ಬಾರ್ಡರ್ಸ್ಗಳಿತ್ತು, ಬಟ್ ಇದರಲ್ಲಿ ಆ ಥರ ಆಪ್ಷನ್ಸ್ ಇಲ್ಲ, ಒಂದೇ ಥರ ಇದೆ. ನಮ್ಗೆ ತುಂಬ ಕ್ಲಾಸಿಯಾಗಿ ಕಾಣಿಸುತ್ತೆ ಈ ಸಾರಿ ಉಟ್ಕೊಂಡ್ರೆ ಅನಿಸ್ತಿದೆ. ನೀವು ಕೂಡ ಹೇಳಿ ನಿಮ್ಗೆ ಯಾವ್ದು ಸಾರಿ ಇಷ್ಟ ಆಯಿತು ಇಷ್ಟರಲ್ಲಿ ಅಂತ. ಇದು ಬಿಟ್ಟು ಇದು ಹಳೇ ಸಾರಿ ನಂದು, ವರಮಹಾಲಕ್ಷ್ಮಿದು. ಸ್ಟಿಚ್ಗೆ ಅಂತ ತೊಗೊಂಡೋಗಿ ವಾಪಸ್ ತೊಗೊಂಬಂದಿರೋಂಥದ್ದು. ಆಲ್ಮೋಸ್ಟ್ 2 years ಓಲ್ಡ್ ಸಾರಿ, ವರಮಹಾಲಕ್ಷ್ಮಿ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ನನಗೆ ಕಲರ್ ಇಷ್ಟ ಆಗಿ ತೊಗೊಂಡಂಥ ಸಾರಿ ಇದು. ಒಂದು ಕಾಸ್ಟೆಡ್ ಮೇ ಅರೌಂಡ್ 28,000 rupees. ಆವಾಗನೇ ಸ್ಮಾಲ್ ಬೂಟ ಇದೆ, ಇದನ್ನು ಸ್ಟಿಚ್ಚಿಗೆ ಕೊಡಬೇಕು. ಸೊ ಇದ್ರ ಜೊತೆ ಮಿಕ್ಸ್ ಆಗಿಬಿಟ್ಟಿದೆ ಅಷ್ಟೇ. ಇದು ಲಾಸ್ಟ್ ಸಾರಿ ಬಂದು ಮೂರ್ತಮ್ ಸ್ಟೈಲಲ್ಲಿರೋಂಥ ಗೋಲ್ಡನ್ ಮತ್ತು ರೆಡ್ ಬಾರ್ಡರ್ ಸಾರಿ ತಂದಿದ್ದೀವಿ. ಇದು ಅಪ್ಕಮಿಂಗ್ ನಮ್ಮ ಪೋರ್ಟ್ಫೋಲಿಯೋ ಶೂಟ್ಸ್ ಅಥವಾ ನಮ್ಮ ಫೋಟೋ ಶೂಟ್ಸಲ್ಲಿ ಯೂಸ್ ಮಾಡಬೇಕು, ನಮ್ಮ ಮಾಡೆಲ್ಸ್ ಮೇಲೆ ಕ್ಲಾಸ್ ಟೈಮಲ್ಲಿ ಅಂತ ಪ್ಲ್ಯಾನ್ ಮಾಡ್ತಂದಂಥ ಸಾರಿ. ನೆನೆ ಬ್ಲೌಸ್ ಹೊಲಿಯೋಕ್ಕೆ 1-2 ಸಾರಿ ಆಲ್ರೆಡಿ ಕೊಟ್ಬಿಟ್ಟಿದ್ದೀವಿ ಫೋಟೋಶೂಟಿಗೆ. ಇದು ಕೂಡ ತುಂಬ ಲಕ್ಸುರಿಯಸ್ ಆಗಿ ಕಾಣಿಸೋವಂಥದ್ದು. ನಮ್ಮ ಸೌತ್ ಇಂಡಿಯನ್ ಬ್ರೈಡಲಲ್ಲಿ ಕಾಮನ್ ಆಗಿ ಕಂಡುಬರೋಂಥ ಸಾರಿ ಇದು. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ಕಿದ್ರಿಂದ ನಾವೇ ಒಂದು ನಮ್ಮ ಸ್ಟುಡಿಯೋಗೆ ಅಂತ ತಂದಂಥ ಸಾರಿಗಳು. ಮೋಸ್ಟ್ ಆಫ್ ದ ಥಿಂಗ್ ನಾವು ಬ್ರೈಡ್ಸ್ ಮೇಲೆ ಅಥವಾ ಬ್ರೈಡಲ್ ಶೂಟ್ಸ್ ಮೇಲೆ ಯೂಸ್ ಮಾಡೋಕ್ಕಂತಲೇ ತಂದಿದ್ದೀವಿ. ತುಂಬ ಸಾಫ್ಟ್, ಹಾಗೆ ಒಂದು ಹೆವಿ ಡಿವೈನ್ ಲುಕ್ಕನ್ನ ಕೊಡುತ್ತೆ ಈ ಸಾರಿ. ಪೂರ್ತಿ ಲುಕ್ ಬಂದಮೇಲೆ ಇನ್ನೂ ಬ್ಲೌಸ್ ಡಿಸೈನ್ನ ಮಾಡಬೇಕು. ನಾನು ಬೇಗ ತೋರಿಸ್ತೀನಿ ಇದೆಲ್ಲ ಸಾರಿಗಳದ್ದು ಡಿಸೈನ್. ನಿಮ್ಗೆ ಯಾವ ಸಾರಿ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೆ ನಾವು ಯಾವ ಥರ ಬ್ಲೌಸ್ ಡಿಸೈನ್ ಮಾಡಿಸಿದ್ದೀವಿ ಅಂತ ನೋಡಬೇಕು ಅಂದರೆ ಅದನ್ನು ಕೂಡ ಹೇಳಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ. ನನ್ನ ಪರ್ಸ್ನಲ್ ಸಾರಿ ಕಲೆಕ್ಷನ್ಸ್ ನೋಡಬೇಕು, ಬ್ಲೌಸ್ ಕಲೆಕ್ಷನ್ಸ್ ನೋಡಬೇಕು ಅಂದರೆ ಅದನ್ನು ಕೂಡ ಮೆನ್ಷನ್ ಮಾಡಿ. ಸೊ ಇವತ್ತಿಗೆ ಈ ವ್ಲಾಗನ್ನು ಇಲ್ಲೇ ಮುಗಿಸ್ತೀವಿ. ಹಾಗೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ಗಳನ್ನ ಮಾಡ್ತಿರ್ತೀವಿ ನಾವು. ಸೊ ನೀವು ಕೂಡ ನೋಡಿ ಯಾವ ಥರದ ವೀಡಿಯೋಸ್ ಬೇಕು ಅನ್ನೋದು ಹೇಳಿ. ನಮ್ಮ ಕ್ಲಾಸ್ ಡೀಟೇಲ್ಸ್ ಕೂಡ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ. ಹಾಗೆ ನೀವೇನಾದರೂ ಆನ್ಲೈನ್ ಅಥವಾ ಆಫ್ಲೈನ್ ಮೇಕಪ್ ಅಥವಾ ಬ್ರೈಡಲ್ ಬುಕಿಂಗ್ಸ್ ಮಾಡಬೇಕು ಅಂದ್ರೆ ಅದ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮೆನ್ಷನ್ ಮಾಡಿರ್ತೀವಿ. ಥ್ಯಾಂಕ್ ಯು.